ARS ಸಾಲ ಏಲಾಗ್ತಿರೋದು ನೀವು? ನಾವು ಈಗ ಬೆಂಗಳೂರು ಹೋಗ್ತಾ ಇದ್ದೀವಿ. ಬೆಂಗಳೂರು ಕುರ್ಲಾ ಎಕ್ಸ್ಪ್ರೆಸ್ ಅಲ್ಲಿ. ಪೂರಾ ಮೆಟಲ್ ಸ್ನೇಕ್. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಿಮಗಂತೂ ನಾನು ತೋರಿಸಿದ್ದೆ ಎದ್ರ ಸೀರೀಸ್ ಹೇಳ್ರಿ, ನಾರ್ತ್ ಈಸ್ಟ್ ಸೀರೀಸ್ ತೋರಿಸಿದ್ದೆ. ಅಲ್ಲಿ ಇರುವಂಥ ಮಾನ್ಸೂನ್ ಜರ್ನಿ ನಿಮಗೆಲ್ಲ ಮಾಡಿಸಿದ್ದೆ. ಬಟ್ ನಮ್ಮ ದಕ್ಷಿಣ ಭಾರತದ ಮಾನ್ಸೂನ್ ಸೀರೀಸ್ನೆಲ್ಲ ಎಂಜಾಯ್ ಮಾಡಿಸ್ಲಿಲ್ಲ ಅಂದರೆ ಹೆಂಗಾಗತ್ತೆ ರೀ. ಅದಕ್ಕೆ ನಾವು ಹಿಂದಿನ ವಿಡಿಯೋಳಗೆ ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್ ತೊಗೊಂಡು ಮಂಗಳೂರಿಗೆ ಬಂದಿದ್ವಿ. ಇವತ್ತು ಮಂಗಳೂರಿಂದ ಹೊಸ ಜರ್ನಿ ಸ್ಟಾರ್ಟ್ ಮಾಡತ್ತೀವಿ MGR ಚೆನ್ನೈ ಸೆಂಟ್ರಲ್ಗೆ. ಯಾವ ಎಕ್ಸ್ಪ್ರೆಸ್ ಒಳಗೆ ನೋಡ್ರಿ ಇಲ್ಲ, ದ ಮೋಸ್ಟ್ ಫೇಮಸ್ ವೆಸ್ಟ್ ಕೋಸ್ಟ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಒಳಗೆ ಮಂಗಳೂರಿಂದ ಚೆನ್ನೈಗೆ ಹೋಗ್ಬೇಕಂದ್ರೆ ತಲೆಯಾಗಿ ಬರೋದ ಫಸ್ಟ್ ಇದೇ ಗಾಡಿ ರೀ, ವೆಸ್ಟ್ ಕೋಸ್ಟ್ ಸೂಪರ್ ಫಾಸ್ಟ್. ಎಷ್ಟು ಮಸ್ತ್ ಗಾಡಿ ರೀಪ್ಪ ಅಂತಂದ್ರೆ ನಿಮ್ಗೆ ಈ ಜರ್ನಿ ಒಳಗೆ ನಾನು ಅದನ್ನು ನಿಮ್ಗೆ ತೋರಿಸ್ತಾನಂತ. ಬಟ್ ನಾವು ಈ ಟ್ರೈನ್ ಒಳಗೆ ಯಾಕೆ ಜರ್ನಿ ಮಾಡತ್ತೀವಿ ಈಗ ಅಂತಂತಂದ್ರೆ ನಮಗೆ ಬೇರೆ ಆಪ್ಷನು ಇದ್ದು. ಬಟ್ ಇದೇನೈತಲ್ಲ ಟ್ರೈನ್ ನಾವು ಟೈಮಿಂಗ್ ರೀ 11:45ಕ್ಕೆ ಬಿಡುತ್ತಾ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಿಮ್ಗೆ ಪಲಕ್ಕಡ್ ಕೊಯಂಬತ್ತೂರು ಸೆಕ್ಷನ್ ಸಿಗುತ್ತೆ. ಆಮೇಲೆ ಸೇಲಂ ಸೆಕ್ಷನ್ ಅನ್ನಾಹುತ ಜರ್ನಿ ನಮ್ಮದಾಗೋದೈತೆ. ನೀವೇನಾರು ಲಾಸ್ಟ್ ಮೂಮೆಂಟ್ ಒಳಗೆ ಟ್ರಾವೆಲ್ ಮಾಡ್ತೀರಂದ್ರೆ ಈ ಟ್ರೈನ್ ಒಳಗೆ ಆರಾಮಾಗಿ ಟಿಕೆಟ್ ಸಿಗುತ್ತೆ. ಲಾಸ್ಟ್ ನಿಮ್ಗೆ 2 ಜನರಲ್ಲ ಟೋಟಲ್ 9 ಸ್ಲೀಪರ್ ಕೋಚಸ್ಗಳು ಈ ಟ್ರೈನ್ ಒಳಗೆ ಅದಾರ. ಅದಾರ ಅಂದ್ರೆ ನಾವು ಟ್ರಾವೆಲ್ ಮಾಡ್ತೀವಿ ಸೆಕೆಂಡ್ AC ಒಳಗೆ ರೀ, ಇದಂತೂ ಫಿಕ್ಸ್. ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಬಗ್ಗೆ ನಂಗೆ ಒಂದು ಇಷ್ಟ ಆಗೋದೇನಪ್ಪ ಅಂತಂತಂದ್ರೆ ಇಲ್ಲಿ ಊಟದ್ದು ಎಲ್ಲ ಆರಾಮ ಮಸ್ತ್ ಸಿಗುತ್ತೆ ರೀ. ನಿಮ್ಗೆ ಚಲೋ ಊಟನೂ ಸಿಗುತ್ತೆ. ಇವೆಲ್ಲ ನಿಮ್ಮ ಕ್ಯಾಟ್ರಿಂಗ್ ಸ್ಟಾಲ್ ಏನದಾವೆ ಇಲ್ಲಿ ಮಸ್ತ್ ಊಟ ಸಿಗುತ್ತೆ. ಇಡಿಯಪ್ಪಮ್ಮ, ಅಪ್ಪಮ್ಮ, ಮಂಗಳೂರು ಬನ್ಸ ಎಲ್ಲ ಒಟ್ಟು ಲೋಕಲ್ ಆಪ್ಷನ್ಸ್ ನಿಮ್ಗೆ ಇಲ್ಲಿ ಸಿಗೋದ್ರಿಂದ ಕ್ವಾಲಿಟಿ ಆಫ್ ಫುಡ್ಡೂ ಚಲೋ ಇರುತ್ತೆ. ಯಾಕಂದ್ರೆ ನಾವು ಟ್ರೈ ಮಾಡೇವಿ. ಇಲ್ಲಿ ತೊಗೊಂಡೇವೀಗ ಇಡಿಯಪ್ಪಮ್ಮ ಮತ್ತು ವೆಜ್ ಬಿರಿಯಾನಿ ಆರ್ಡರ್ ಮಾಡೇವಿ. ಇಲ್ಲಿ ಒಳಗೆ ಐತೆ ನೋಡ್ರಿ ಅಂಗಡಿ. ಯಾಕಂತಂದ್ರೆ ನಾವು ಟ್ರೈನ್ ಬ್ಲಾಗರ್ಸ್ ಅಲ್ಲ, ಇಲ್ಲಿದೆ ಲೋಕಲ್ ನಿಮ್ಗೆ ತೋರಿಸ್ಬೇಕು. ಹಾಂ, ಇಲ್ಲಿ ನಮ್ಮ ಕೋಚ್ ಒಳಗೆ ಎಂಟ್ರಿ ಆಗ್ಯಾವ ನೋಡ್ರಿ. ಚಾ ಹಿಡ್ಕೊಂಬರೋದಿದೆ, ಅದಕ್ಕೆ ನಾನು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಇದು ನಮ್ದು 2AC ಇದೆ ಇಂಟ್ರಿಯರ್. ಇಲ್ಲಿ ನಿಮಗೆ ಲೋವರ್ ಅಪ್ಪರ್ ಸಿಗುತ್ತೆ. ಮಿಡಲ್ ಸೀಟ್ ಸಿಗೋಂಗಿಲ್ಲ, ನೋಡ್ಕೋಬೋದು ನೀವು. ಇಲ್ಲೇ ಮಿಡಲ್ ಇಲ್ಲ. ಮತ್ತು ನಿಮಗೆ ಕರ್ಟನ್ ಸಿಗುತ್ತೆ ಸೇಫ್ಟಿಗಾಗಿ. ICF AC ಕ್ಲಾಸಸ್ ಒಳಗೆ ನಿಮ್ಗೆ ಫ್ಯಾನು ಸಿಗುತ್ತೆ ರೀ. AC ವಿತ್ ಫ್ಯಾನ್ ಹೇಳಕ್ಕೆ ಮನಸ್ಸಾಗಂಗಿಲ್ಲ, ಹೊತ್ಕೊಂಡು ಮಕ್ಕೋಬೇಕು ಅನ್ಸುತ್ತೆ. ಇಲ್ಲಿ ಸೈಡ್ ಲೋವರ್ ಸೈಡ್ ಅಪ್ಪರ್ ಒಳಗೆ. ಬಟ್ ಏನಂದ್ರೆ ICF ಪ್ರಾಬ್ಲಮ್, ನಿಮ್ಗೆ ಚಾರ್ಜಿಂಗ್ ಸಾಕೆಟ್ ಕಮ್ಮಿ ಸಿಗ್ತಾವೆ. ಬಟ್ ಇದ್ರೊಳಗೆ ಏನೋ ಒಂದು ನಮ್ಮದೇ 2 ಚಾರ್ಜಿಂಗ್ ಸಾಕೆಟ್ ಅದಾವೆ ರೀ. ಏನು ನೀಟ್ ಆ್ಯಂಡ್ ಕ್ಲೀನ್ ವೆಲ್ ಮೇಂಟೈನ್ಡ್ ಐತೆ ನೋಡ್ರಿ. ರೈಲ್ವೆ ಸ್ಟೇಷನ್ ಮತ್ತು ಟ್ರೈನೂ ಹಂಗೆ ಮೇಂಟೈನ್ ಐತಿ. ನಾವು ನೀರಿನ ಬಾಟ್ಲ್ ಇಲ್ಲಿಗೆ ಪಟ್ ನೀರಿನ ಬಾಟ್ಲ್ ತೊಗೊಂಬರಕ್ಕೆ ಬಂದೆ ನಾನು. ಪ್ಲಾಟ್ಫಾರ್ಮ್ ಒಳಗೆ ಚಲೋ ಸ್ಟಾಲ್ ಗಿಲ್ ಸಿಕ್ಬಿಡ್ತಾವೆ. ಮತ್ತು ಇದು ನಿಮ್ಗೆ ಹೇಳ್ಬೇಕಂದ್ರೆ ಸದರ್ನ್ ರೈಲ್ವೇಸ್ ಒಳಗೆ ಬರುತ್ತೆ. ನಮ್ಮ ಮಂಗಳೂರು ಸೌತ್ ವೆಸ್ಟರ್ನ್ ಒಳಗೂ ಬರೋಲ್ಲ, CR ಒಳಗೂ ಬರೋಲ್ಲ, SCR ಒಳಗೂ ಬರೋಲ್ಲ, ಸದರ್ನ್ ರೈಲ್ವೇಸ್ ಒಳಗೆ ಬರುತ್ತೆ. ಬಟ್ ಗಾಡಿ ಭಾರಿ ಬೆಸ್ಟ್. ನಂಗೆ ನಿಮ್ಗೆ ನೀವು ನಂದು ಲಾಂಗ್ ಟೈಮ್ ಸಬ್ಸ್ಕ್ರೈಬರ್ ಅದ್ರ ಗೊತ್ತಿರತ್ತದ. ಐ ಲವ್ ಸದರ್ನ್ ರೈಲ್ವೇಸ್. ಮಂಗಳೂರು ಸೆಂಟ್ರಲ್ ಸುಬ್ರಹ್ಮಣ್ಯ ರೋಡದ ಪ್ಯಾಸೆಂಜರ್ ಲೋಕೋ ಕಪ್ಲಿಂಗ್ ಆಗಿರೋದು ನೋಡ್ರಿ. ಜಿಯೋಸ್ ಇದೆ ಮಂಗಳೂರು ಸೆಂಟ್ರಲ್ ಡಿಪಾರ್ಟ್ ಅದು. ಭಾಳ ಬ್ಯೂಟಿಫುಲ್ ಕರ್ವ್ಸ್ ಅದಾವೆ ನೋಡ್ರಿ. ಮಂಗಳೂರು ಸೆಂಟ್ರಲ್ ಆಗಲಿ ಜಂಕ್ಷನ್ ಆಗಲಿ ಎಂಟ್ರಿ ಎಕ್ಸಿಟ್ ಬಂದಿರಂದ್ರೆ ನಿಮಗೆ ಟ್ರೈನ್ಸ್ ಇಷ್ಟ ಆಗುತ್ತಂದ್ರೆ ಕರ್ವ್ಸು ಇಷ್ಟ ಆಕವೆ ನೋಡ್ರಿ ಪಕ್ಕ. ARS ಸಾಲ್ಕು ಮೇನ್ಲೈನ್ ಡ್ಯೂಟಿ ಅಂತೂ ಇಲ್ರಿ ಈಗ ಇವಕ್ಕೆ. ಇವಾಗ ಶಂಟಿಂಗ್ ಡ್ಯೂಟೀಸ ಮಾಡ್ತಿರ್ತಾವೆ. ನಮ್ಮ ಲೋಕೋ ವ್ಯಾಪ್ 4 ಐತೆ ನೋಡ್ರಿ. ಇಲ್ಲಿ ಮುಂದೆ 3 ಜನರಲ್ಲ, ಅದ್ರ ಹಿಂದೆ HA1 ಅಂದರೆ ಇದೇ ಕೋಚ್. ಒಂದು ಫಸ್ಟ್ AC, ಒಂದು ಸೆಕೆಂಡ್ AC. ಪನ್ವೇಲ್, ಮಡಗಾಂವ, ತಿರುವನಂತಪುರಂ ಮೇನ್ ಲೈನಿಗೆ ನಾವು ಬಂದು ಕೂಡಿದೀವಿ. ಈಗ ಸೆಂಟ್ರಲ್ ಸೈಡಿಂದ ಈಗ ನಾವು ಕ್ರಾಸ್ ಮಾಡ್ತೀವಿ. ಇನ್ನೊಂದಷ್ಟು ನಿಮಿಷದೊಳಗೆ ನೇತ್ರಾವತಿ ಕ್ಯಾಬಿನ್ ಅದು ನೋಡೋಣಂತೀಗ. ನೇತ್ರಾವತಿ ನದಿ
ಐತೆ ನೋಡ್ರಿ ಇದೆಲ್ಲ ಏನು. ಡಿಪಾರ್ಟ್ ಅಂತೂ ಆದಿವಿ ರೀ. ನೆಕ್ಸ್ಟ್ ಆಫಿಷಿಯಲ್ ಸ್ಟಾಪ್ ಬಂದ್ಬಿಟ್ಟು ನಮ್ದು ಕಾಸರಗೋಡ. ಅದನ್ನು ನೋಡೋಣ ಅಂತ ನಾವು ಗಾಡ್ಸ್ ಓನ್ ಕಂಟ್ರಿಗೆ ಅಂತೂ ಎಂಟ್ರ್ ಆಗಿಬಿಡ್ತು. ಅದಕ್ಕಿಂತ ಮೊದಲು ನಾವು ಸ್ಟೇಷನ್ ಒಳಗಿಂದ ಊಟ ತೊಗೊಂಡು ಬಂದಿದ್ದೀವಲ್ಲ, ಏನು ತೊಗೊಂಡಿದ್ದು ನೋಡೋ ಬರ್ರಿ. ಹಾಂ ಅನ್ನ ತೆಗಿತಾರೆ ನೋಡ್ರಿ, ವೆಜ್ ಬಿರಿಯಾನಿ. ನಂಗೆ ಇದನ್ನು ನೋಡಿನ ಒಂದು ತೊಗೊಂಡಿದ್ದು 2 ತೊಗೊಂಡಿವಿ ನಾವು. ಅಚ್ಚೇನ ಹಾಂ ಇಲ್ಲಿ ನೋಡ್ರಿ, ವೆಜ್ ಕರಿ, ವೆಜ್ ಕುರ್ಮಾ ಅನ್ಬೋದು ನೀವು. ಆಲೂಗಡ್ಡೆ, ಅಲಸಂದಿ ಮತ್ತು ಬೀನ್ಸ್, ವಟಾಣಿ ಎಲ್ಲ ಇದಾವೆ. ಬರ್ರಿ ಇಡಿಯಪ್ಪಮ್ಮ ರೈಲ್ವೆ ಸ್ಟೇಷನ್ ಒಳಗೆ ಸಿಗುವಂಥದ್ದು ಹೆಂಗೈತೆ ಅಂತೇಳಿ ನೋಡೋಣಂತ. ಅಥೆಂಟಿಕ್ ಟೇಸ್ಟ್ ಸಿಗುತ್ತೆ ಇಲ್ಲ ಅಂತೇಳಿ. ಹೋಪ್ಸ್ ಅಂತೂ ಚಲೋ ಐತೆ, ಚಲೋನ ಸಿಗುತ್ತೆ ಅಂತೇಳಿ. ಚಲೋ ಇದೆ, ತಿನ್ಬೋದು. ನಂಗೆ ಯಾಕೋ ಇದು ಬೆಳಗಿಂದ ಅನ್ಸತೈತಿ, ಯಾಕಂದ್ರೆ ಅದು ಡಬಲ್ ಸತ ಕುದಿಸಿರೋ ಟೇಸ್ಟ್ ಬರ್ತಲ್ಲ ರೀ, ಆ ಟೇಸ್ಟ್ ಬರುತ್ತೆ. ವೆಜ್ ಬಿರಿಯಾನಿ ನೋಡೋಣ ಅಷ್ಟೇ. ವೆಜ್ ಬಿರಿಯಾನಿ ಒಳಗೂ ನೋಡ್ರಿ ನಿಮಗೆ ವಟಾಣಿ, ಸೋಯಾ ಚಂಕ್ಸ್ ಮತ್ತು ಗಜ್ರಿ ಎಲ್ಲ ಐತೆ. ಸ್ವಲ್ಪ ಟೇಸ್ಟ್ ಓಕೆ ತಿನ್ಬೋದು ಅಂತ ಹೇಳ್ಬೋದ. ನಾವೀಗ ಎಂಟ್ರ್ ಅದೇವು ನೋಡ್ರಿ ಕಾಸರಗೋಡಿಗೆ. ಬರೋ ಟೈಮಿಂಗ್ಗಿಂತ 5 ನಿಮಿಷ ಬಿಫೋರ್ ನನ್ನ ಎಂಟ್ರ್ ಆಗಿವ್ರಿ ನಾವು. ರೈಲ್ವೆ ಸ್ಟೇಷನ್ ಬರೋ ದಿನಗಳೊಳಗೆ ಭಾಳ ಅಪ್ಗ್ರೇಡ್ ಆಗಿದೆ. ಮತ್ತು ವೆಲ್ಕಮ್ ಟು ಗಾಡ್ಸ್ ಓನ್ ಕಂಟ್ರಿ ಕೇರಳ. ಫೈನಲಿ ಕೇರಳಕ್ಕೆ ಎಂಟ್ರ್ ಆಗಿಬಿಟ್ಟವ್ರಿ. ನಾವು ಆಲ್ಮೋಸ್ಟ್ ಪಲಕ್ಕಡ್ ಮಟ್ಟ ಬೆಳಿಗ್ಗೆ 6 ಗಂಟೆ ಮಟ್ಟ ನಾವು ಕೇರಳದಾಗ ಇರ್ತೀವಿ. ಆಮೇಲೆ ಫೈನಲಿ ತಮಿಳ್ನಾಡಿಗೆ ಎಂಟ್ರ್ ಆಗ್ತೀವಿ. लेकिन बेकल फोर्ट वन ऑफ द स्ट्रॉन्गेस्ट फोर्ट है केरला का और लार्जेस्ट भी. ಬೆಡ್ಡಿಂಗ್ ಹಾಕೊಂಬಿಟ್ಟಿವಿ ನೋಡ್ರಿ ಇಲ್ಲಿ. ನಿಮ್ಗೆ ಹೇಳ್ದಂಗೆ ಅದ್ರೊಳಗೆ 2 ಬೆಡ್ಶೀಟ್ ಇರ್ತಾವೆ, ಒಂದು ಪಿಲ್ಲೋ ಕವರ್ದು ಇರುತ್ತೆ, ಮತ್ತು ಒಂದು ಹ್ಯಾಂಡ್ ಟವಲ್ನು ನಿಮ್ಗೆ ಅದ್ರೊಳಗೆ ಪ್ರೊವೈಡ್ ಮಾಡಿರ್ತಾರೆ. ಬರೀ ಮಕ್ಕಳನ್ನಂತ ಸಿಗಂತ ಮಾರ್ನಿಂಗ್ ಪಲಕ್ಕಡ್ ಅಥವಾ ಶೂರ್ನೂರೊಳಗೆ ಎಳಿಗೆ ಎಲ್ಲಿ ಹೆಚ್ಚರಾಗತ್ತೆ ಅಲ್ಲಿ ನೋಡೋಣಂತ. ಆಲ್ಮೋಸ್ಟ್ ಪಲಕ್ಕಡಿಗೆ ಎಳಗೆ ನಾನು ಟ್ರೈ ಮಾಡ್ತೇನಂತ. ಶುಭ ರಾತ್ರಿ. ಟೈಮ್ ನೋಡ್ರಿ ಇಲ್ಲಿ, ಸಾರಿ ಬೆಳಗಿನ 5:57 ಆಗೈತಿ. ನಾವು ಎಂಟ್ರಾಗೀಗ ಕೇರಳದ ಪಲಕ್ಕಡಿಗೆ, ಪಲಕ್ಕಡ ಜಂಕ್ಷನ್ ಯಾಕಂತಾರೆ ಅಂದ್ರೆ ಇಲ್ಲಿಂದ ಒಂದು ಲೈನ್ ಪಲಚ್ಚಿ ಮೇಲೆ ಮುಂದೆ ಇದಕ್ಕೆ ಹೋಗೈತಿ. ಇಲ್ಲಿ ನೋಡ್ರಿ ಪಲಕ್ಕಡ್ ಜಂಕ್ಷನ್. ಎಷ್ಟು ಅದು ಬಂದೇವ್ರಿ. ಮುಂದೆ ಇರೋ ಸೆಕ್ಷನ್ ಮಸ್ತ್ ಐತಿ, ಅದಕ್ಕೆ ನಿಮಗೆ ಕವರ್ ಮಾಡ್ಬೇಕಂತ ಹೇಳಿ ನಾವು ಬಿಫೋರ್ ಎಂಟ್ರಾಗೇವಿ ಇಲ್ಲಿಗೆ. ಅದಕ್ಕೆ ಒಂದು ಅರ್ಧ ತಾಸು ಅದು ಗಾಡಿ ಇಲ್ಲೇ ತರು. ಅರ್ಧ ತಾಸು ಅಂದ್ರೆ ಒಂದು 20 ನಿಮಿಷ ಆಯ್ತು. ಥರ್ಡ್ರಿ 5:55 6 ಗಂಟೆಗೆ ಡಿಪಾರ್ಚರ್ ಐತೆ ನಮ್ಮದು. ನೆಕ್ಸ್ಟ್ ಸ್ಟಾಪ್ ಪೋದ್ನೂರು. ಇದೇನು 50 ಕಿಲೋಮೀಟ್ರ್ ಡಿಸ್ಟೆನ್ಸ್ ಐತಲ್ಲ, ಈ 50 ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೆ ಲೊಕೇಶನ್ನ ಚಲೋ ಐತೆ. ಡಾಟ್ ಆನ್ ಟೈಮ್ 6 ಗಂಟೆಗೆ ಡಿಪಾರ್ಟ್ ಆದ್ವಿ ನಾವೀಗ ಪಾಲಕ್ಕಡಿಂದ. ಪಾಲಕ್ಕಡ್ ರೀಸೆಂಟ್ಲಿ ವಿವೇಕ್ ಎಕ್ಸ್ಪ್ರೆಸ್ ಮಾಡಿದಾಗ ಇದೆಲ್ಲ ರಾತ್ರಿ ಬಂದಿತ್ತು ರೀ, ಅವಾಗ ಕವರ್ ಮಾಡಿರಲಿಲ್ಲ. ಮಂಗಳಾಪುರಂ Central Railway Station, West Coast Superfast Express is ready to leave from platform number 4. यात्रा का शुभ यात्रा. आपकी
करणं होईल माझं. ಬಿಫೋರ್ ಅರೈವ್ ಅದೀವಿ ನೋಡ್ರಿ ನಾವು ಪೋದ್ನೂರಿಗೂ ಸ್ಲ್ಯಾಕ್ ಕೊಟ್ರ ಅನ್ಸುತ್ತೆ ಗಾಡಿಗೆ. ಕೊಯಮತ್ತೂರಿಗೂ ಬಿಫೋರ್ ಹೋಗ್ಬಿಡ್ತೇವೆ ನಾವು 6:53. ನಮ್ಮ ವೆಸ್ಟ್ ಕೋಸ್ಟ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತಿ. ಪೋದ್ನೂರು ಜಂಕ್ಷನಿಗೆ ನಿಯರೆಸ್ಟು ಕೊಯಂಬತ್ತೂರು ಐತ್ರಿ. ಏನು ಮಾಡ್ತಾರೆ ಅಂದ್ರೆ ಕೊಯಂಬತ್ತೂರು ಸಿಟಿ ಒಳಗೆ ಏನು ಟ್ರೈನು ಹೋಗ್ಸಲ್ಲ, ಅವನ್ನ ಬೈಪಾಸ್ ಮಾಡಿಬಿಡ್ತಾರೆ ಡೈರೆಕ್ಟ್ ಪೋದ್ನೂರಿಂದ ಇರಗಲ್ಲ. ಅಂದ್ರೆ ಇದು ಒಂದು ಟೈಪ್ ಬೈಪಾಸ್ ಸ್ಟೇಷನ್ ಅಂತ ಅನ್ಕೊಂಬಿಟ್ರಿ ನೀವು. ನಮ್ಮದು ಒಂದು ಟ್ರೈನೂ ಇಲ್ಲಿಗೆ ಬರುತ್ತೆ. ಯಾವ್ದು ಹೇಳ್ರಿ, ಹುಬ್ಬಳ್ಳಿಯಿಂದ ತಿರುವನಂತಪುರಂ ನಾರ್ತ್ಗೆ ಹೋಗುವಂಥ ತಿರುವನಂತಪುರಂ ನಾರ್ತ್ ಅಂದರೆ ಹುಬ್ಬಳ್ಳಿ ಕೊಚುವೇಲಿ ಎಕ್ಸ್ಪ್ರೆಸ್ ಅದು ಇಲ್ಲೇ ಬರುತ್ತೆ. ನಾವು ಇಲ್ಲೇ ಬಂದು ರೈಲ್ ಫ್ಯಾನಿಂಗು ಮಾಡೇನಿ, ಇಲ್ಲೇ ರಾತ್ರಿ ಎಲ್ಲ ಕುಂತ ಅದ್ರದ್ದು ವಿಡಿಯೋನೂ ಮಾಡೀನಿ. ಇದ್ರಿಗೆ ಅಪ್ಲೋಡ್ ಮಾಡಿಲ್ಲ ಅದನ್ನ. ಆಯ್ತು ವಿಡಿಯೋ ಎಲ್ಲ ಕ್ಲಿಪ್ಸ್ ಅದಾವ ನನ್ನ ಕಡೆ ನೋಡೋಣ ಅಂತ. ಅದು ಬೇಕಂದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ, ಅಪ್ಲೋಡ್ ಮಾಡ್ತೀನಿ. ಮಸ್ತ್ ನೈಟ್ ರೈಲ್ ಫ್ಯಾನಿಂಗ್ ಐತಿ. ಆಮೇಲೆ 3 ಗಂಟೆಗೆ ಒಂದು ಟ್ರೈನ್ ಬರುತ್ತೆ ಇದ್ರದ್ದು ಯಾವ್ದು ಚೆನ್ನೈ ಮಂಗಳೂರು. 10 ಗಂಟೆಗೇನೋ ಮಂಗಳೂರು ಮುಟ್ಟುತ್ತೆ, 12 ಗಂಟೆಗೆ ಮಂಗಳೂರು ಮುಟ್ಟುತ್ತಲ್ರಿ. ಆ ಗಾಡಿದು ವಿಡಿಯೋ ಮಾಡೀನಿ ನಾನು, ಅಪ್ಲೋಡ್ ಮಾಡ್ತೇನೆ. ನೀವು ಹೇರ್ ಈ ಸ್ಟೇಷನ್ದಾಗ ಈಗಿನ ಮಟ್ಟಿಗೆ ಏನಿಲ್ಲ, ಆ ಸೈಡ್ದು ಅಂಗಡಿಗಳು ನಿಮಗೆ ಸಿಗ್ಬೋದು. ಆರಾಮ್ 10ರಿಂದ 12 ನಿಮಿಷ ಸ್ಟಾಪ್ ಐತ್ರಿ. ತರಬಿದ್ದೀವಿ ಇಲ್ಲಿ ಈ ಪೋದ್ನೂರು ರೈಲ್ವೆ ಸ್ಟೇಷನ್ ಸೈಡ್ ನಿಮ್ಗೆ ಏನು ಸಿಗಂಗಿಲ್ಲ. ಒನ್ ಟೈಪ್ ಹೆಂಗಿದೆ ಅಂತಂದರೆ ಫುಲ್ ಔಟ್ಸ್ಕರ್ಟ್ಸ್. ನಾನು ನಿಮ್ಗೆ ಯಲಹಂಕ ಅಂತ ಹೇಳ್ಬೋದು ನಾವು. ಅಂದ್ರೆ ಅಷ್ಟು ದೊಡ್ಡದು ಇಲ್ಲ, ಬಟ್ ಬೆಂಗಳೂರಿನ ಯಲಹಂಕ ಐತೆ, ಕೊಯಂಬತ್ತೂರು ಪೋದ್ನೂರು. अच्छा वो जो लूप वो चेंज कर दिया.
क्या बदबू हाँ भैया नहीं गाड़ी यार बयो टॉयलेट कोयंबತ್ತೂರು ಜಂಕ್ಷನಿಗೆ ಎಂಟ್ರ್ ಆದೀವಿ ನಾವು ಕೊಯಂಬತ್ತೂರು ಮಂಗಳೂರು ಸೆಂಟ್ರಲ್ ಇಂಟರ್ಸಿಟಿ ನಿಂತೈತಿ ಪ್ಲಾಟ್ಫಾರ್ಮ್ ಈ ಸೈಡ್ ಬಂತ ರಶ್ ಐತಿ ಆಲ್ಮೋಸ್ಟ್ ಜನ ಮಂಗಳೂರಿಂದ ಬರೋಕ್ಕೆ ಯೂಸ್ ಮಾಡ್ತಾರಲ್ಲ ಪ್ಯಾಕ್ ಐತಿ ಗಾಡಿ ಪ್ರಯಾಣಿಕರಲ್ಲಿ ವಿನಂತಿ ಈಗ ನಮ್ಮ ಟ್ರೈನ್ ಬಂದೈತ್ರಿ ಕೊಯಂಬತ್ತೂರಿಗೆ ತಮಿಳ್ನಾಡದ ಒಂದು ಕಮರ್ಷಿಯಲ್ ಕ್ಯಾಪಿಟಲ್ ಮತ್ತು ಕಮರ್ಷಿಯಲ್ ಹಬ್ಬನ ಅಂತ ಹೇಳ್ಬೋದು ನೀವು ಮತ್ತು ಎಜುಕೇಷನ್ ಹಬ್ಬ ಹೋಗ್ರಿ ಇದು ಕೊಯಂಬತ್ತೂರು ಯಾಕಪ್ಪ ಅಂತಂತಂದ್ರೆ ಆಲ್ಮೋಸ್ಟ್ ಕೊಯಂಬತ್ತೂರು ನಮ್ಮ ಕರ್ನಾಟಕದಾಗ ನೀವು ನೋಡೋಂಗೆ ಧಾರವಾಡ ಎಜುಕೇಷನ್ ಹಬ್ಬ ಇರ್ಬೋದು ಮಂಗಳೂರು ಇರ್ಬೋದು ಉಡುಪಿ ಇರ್ಬೋದು ಆ ಟೈಪ್ ಕೊಯಂಬತ್ತೂರು ತಮಿಳ್ನಾಡದೊಳಗೆ ಒಂದು ಮೇಜರ್ ಇಂಪಾರ್ಟೆಂಟ್ ಹಬ್ಬ ಇಲ್ಲಿಂದ ನೀವು ಇಶಾ ಫೌಂಡೇಶನಿಗೆ ಹೋಗ್ಬೋದಾ ಮತ್ತು ಎಲ್ಲಿ ಹೇಳ್ರಿ ಊಟಿಗೆ ಹೋಗತ್ತಾರೆ ಅಂದ್ರೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಕೊಯಂಬತ್ತೂರು ಮೆಟ್ಟುಪಾಳ್ಯಂಗೆ ಹೋಗಿ ಮೆಟ್ಟುಪಾಳ್ಯಂನಿಂದ ಟಾಯ್ ಟ್ರೈನ್ ರೈಡು ಮಾಡ್ಬೋದು ಕಾಮೆಂಟ್ ಮಾಡಿ ತಿಳಿಸ್ರಿ ಟಾಯ್ ಟ್ರೈನ್ ರೈಡ್ ಬೇಕಂತಂದ್ರೆ ಅದನ್ನು ಮಾಡೋಣ ಅಂತ ಈಗ ಬರ್ಬರ್ತಾ ಸೆಪ್ಟೆಂಬರ್ ಒಳಗೆ ಇಲ್ಲೆಲ್ಲ ಲೊಕೇಶನ್ಸ್ ಚಲೋ ಆಗ್ತಾವೆ ಅವಾಗ ನಾವು ಆ ಟ್ರೈನ್ ಜರ್ನಿ ಮಾಡೋಣ ಅಂತ ಒಂದು 5 ನಿಮಿಷ ಸ್ಟಾಪ್ ಐತಿ ಇಲ್ಲಿ ಮೇ ಬಿ ನಂಗೆ ಅನ್ಸೋ ಮಟ್ಟಿಗೆ ಪಾಲಕ್ಕಾಡ್ ಒಳಗೆ ಕ್ರೀವ್ ಚೇಂಜ್ ಆಗ್ಯಾರ ಡೈರೆಕ್ಟ್ ಇನ್ನು ಸೇಲಂ ಒಳಗೆ ಅನ್ಸುತ್ತೆ ಕ್ರೀವ್ ಚೇಂಜಿಂಗ್ ಪಾಯಿಂಟ್ ಇಲ್ಲಿ ನಾವು ಫೈನಲಿ ಈಗ ಎಂಟ್ರ್ ಆಗಿಬಿಟ್ಟಿವಿ ಸದರ್ನ್ ರೈಲ್ವೇಸ್ ಇದ್ದ ಪಾಲಕ್ಕಾಡ್ ಡಿವಿಷನ್ ಆದಿತ್ತು ಇದು ಬಂದ್ಬಿಟ್ಟು ಸೇಲಂ ಡಿವಿಷನ್ ನೋಡೋಣ ಬರ್ರಿ ಬ್ರೇಕ್ಫಾಸ್ಟಿಗೆ ಏನರ ಆಪ್ಷನ್ ಅದಾವ ಅಂತೇಳಿ ದೋಸೆ ಇಡ್ಲಿ ವಡೆ ತೊಗೊಂಡಿವಿ ನೋಡ್ರಿ ಮಸ್ತ್ ಇದಾಗ್ತದೆ ಸೂರ್ಯೋದಯ ಇವ್ರು ನನಗೆ ಗೊತ್ತಿಲ್ಲ ಯಾಕೆ ಎ ಸಿ ಕೋಚಸ್ ಬಾಜುನೂ ಬರಂಗಿಲ್ರಿಪ್ಪ ಬರೀ ಜನರಲ್ ಕೋಚ್ ಬಾಜು ಹೋಗ್ತಾರೆ ಎ ಸಿ ಕೋಚಸ್ದವ್ರು ಈಗ ನಾರ್ಮಲ್ ಆಗಿ ಆರ್ ಸಿ ಟಿ ಸಿ ಕೇಟ್ರಿಂಗ್ದು ಎಲ್ಲ ಮಾಡತ್ತಾರ ಅಂತಂತೇಳಿ ಮೇ ಬಿ ಇದು ಕೊಯಂಬತ್ತೂರ ಈರೋಡ ಪಾಲಕ್ಕಾಡ್ ಲೈನ್ ಏನೈತಲ್ಲ ನಂಗೆ ಭಾಳ ಇಷ್ಟ ಆಗತ್ತೆ ರೀ ಅಲ್ಲಿ ನಾವು ಬಿಫೋರ್ 15 ನಿಮಿಷನೇ ಆರಾಮಾಗ್ತಿದ್ದೀವಿ ರೀ ಬಟ್ ಔಟ್ರದಾಗ ತರಬಿಟ್ಟಿದ್ರೆ ನಾವು ಯಾವಾಗ ತರಬಿದ್ರಲ್ಲ ಅವಾಗ ಒಳಗೆ ಹೋಗಿ ಕುಂತೀವಿ ಇನ್ನೊಂದು ಸ್ವಲ್ಪ ಲೇಟ್ ಆಗತ್ತಡೆ ಅಂತ ಹೇಳಿ ಬಟ್ ನಾವು ಒಳಗೆ ಹೋಗಿ ಕುಂತದ ಗುಡ್ಕ ಮತ್ತೆ ಪ್ಲಾಟ್ಫಾರ್ಮ್ ಒಳಗೆ ತೊಗೊಂಬಿಟ್ರಿ ಹಾಂ ನೆಕ್ಸ್ಟ್ ನಮ್ಮದು ಸ್ಟಾಪ್ ಆಗೋದೈತಿ ಕೊಯಂಬತ್ತೂರಿಂದ ತಿರುಪುರದಿಂದ ಈರೋಡ್ ರೀ ಈರೋಡ್ ಆಮೇಲೆ ಸೇಲಮಿಂದ ಜೋಲಾರ್ಪೇಟೆದಿಂದ ಕಟ್ಪಾಡಿ ಅರಕೋಣಂ ಮೇಲೆ MGR ಚೆನ್ನೈ ಸೆಂಟ್ರಲ್ ಮತ್ತು ಇದು ಸದರ್ನ್ ರೈಲ್ವೇಸ್ದು ಏನು ಅನೌನ್ಸ್ಮೆಂಟ್ ಐತಲ್ಲ ಕುರ್ಚಿ ತಲ್ವೈ ಡಾಕ್ಟರ್ MG ರಾಮಚಂದ್ರಂ ರೈಲ್ವೆ ಸ್ಟೇಷನ್ ಅಂತೇಳಿ ಅದು ಭಾಳ ಲೈಕ್ ಆಗುತ್ತೆ ಒಮ್ಮೆ ನಾನು ನಿಮ್ಗೆ ಅದನ್ನು ಕೇಳಿಸ್ತೀನಿ ಟ್ರೈ ಮಾಡ್ತೀನಿ ಸೇಲಂ ಜಂಕ್ಷನಿಗೆ ಬಿಫೋರ್ ಹೋದ್ರೆ ಆ ಅನೌನ್ಸ್ಮೆಂಟ್ ನಿಮ್ಗೆ ಕೇಳ್ಸಾಕ ಇದು ನೋಡ್ರಿ ಇಲ್ಲಿ 1ನೇ ಪ್ಲಾಟ್ಫಾರ್ಮ ಆ ಸೈಡು ಪ್ಲಾಟ್ಫಾರ್ಮ್ ಈ ಸೈಡು ಪ್ಲಾಟ್ಫಾರ್ಮ್ ಐತಿ ನಾನು ರೀಸೆಂಟಾಗಿ ಇದೇ ಇರ್ತದೆ MGR ಚೆನ್ನೈ ಸೆಂಟ್ರಲ್ ಇದು ಸಾರಿ ವೆಸ್ಟ್ ಕೋಸ್ಟ್ ಒಳಗೆ ನಾನು ಟ್ರಾವೆಲ್ ಮಾಡಿದ್ದೆ ಎಲ್ಲಿಂದ ಅಂದ್ರೆ ಕೊಯಂಬತ್ತೂರದಿಂದ ಪೋದ್ನೂರು ಮಠ ಅದು ವಿಡಿಯೋ ಹೇಳಿದಲ್ಲ ಬರುತ್ತಂತೇಳಿ ಬರುತ್ತೆ ಸಿಕಂದ್ರಾಬಾದ್ ತಿರುವನಂತಪುರಂ ಶಬರಿ ಎಕ್ಸ್ಪ್ರೆಸ್ ಕ್ರಾಸ್ ಮಾಡತ್ತದ ನೋಡ್ರಿ ನಮ್ಮನ್ನ ಇಲ್ಲೇ ಔಟ್ರೊಳಗೆ ಮೊದಲಿದ್ದು ICF ಇತ್ತು ಈಗ LHB ಆಗೈತಿ ಭಾಳ ಅಂದ್ರೆ ಭಾಳ ರಶ್ ಇರುತ್ತೆ ಗಾಡಿ ನಾನು ಇದ್ರೊಳಗೂ ಜರ್ನಿ ಮಾಡೀನಿ ಮೊದಲು ವಿಡಿಯೋ ಐತಿ ಚಾನಲ್ದಾಗ ನೋಡ್ಕೋಬೋದು ನೀವು ಬರೀಗ ಬ್ರೇಕ್ಫಾಸ್ಟ್ ತಂದೇವಲ್ಲ ಟೇಸ್ಟ್ ಮಾಡೋಣ ಅಂತ ದೋಸೆ ತೊಗೊಂಬಂದಿದ್ದೀವಿ ಸೆಟ್ ದೋಸೆ ಟೈಪ್ ಐತಿ ಇಲ್ಲಿ ದೋಸೆ ನೋಡ್ಬೋದು ಮತ್ತು ಸಾಂಬಾರು ನೋಡ್ರಿ ಇಲ್ಲಿ 2 ಡಿಫ್ರೆಂಟ್ ಟೈಪ್ ಆಫ್ ಸಾಂಬಾರು ಐತಿ ವೆಜಿಟೇಬಲ್ ಸಾಂಬಾರು ಮತ್ತು ಇಲ್ಲಿ ಚಟ್ನಿ ನನಗೆ ಭಾಳ ಲೈಕ್ ಆಗೋದಿದೆ ಬಟ್ ಏನೋ ಅನ್ರಿ ನೀವು ಇದು ಶ್ರೀಶೈಲಮ್ಮ ಮಾರ್ಕಪುರ ಎಲ್ಲ ನೀವು ಟ್ರಾವೆಲ್ ಮಾಡ್ರಿ ಅಂದ್ರೆ ಮಂತ್ರಾಲಯನೇ ಹಿಡ್ಕೊರಿ ಅಲ್ಲೇನು ಇದು ಅಲ್ಲೇನು ಚಟ್ನಿ ಗಿಟ್ನಿ ಕೊಡ್ತಾರಲ್ಲ ಅದು ಮಸ್ತ್ ಇರುತ್ತೆ ಅದು ನಂಗೆ ಲೈಕ್ ಆಗುತ್ತೆ ನಾನು ಇದ್ರ ಜೊತೆ ಅದನ್ನು ಕಂಪೇರ್ ಮಾಡೋದಿಲ್ಲ ನಾನು ಅದ್ರ ಟೇಸ್ಟ್ ಹೇಳತ್ತೀನಿ ಬರೀ ಸ್ವಲ್ಪ ನಾವು 3 ದೋಸೆ ನೋಡ್ರಿ 50 ರೂಪಾಯಿಗೆ ಬಿಸಿ ಇತ್ತ ಬಟ್ ಇಲ್ಲಿ AC ಇಷ್ಟು ಮಸ್ತ್ ಐತಲ್ಲ ಫುಲ್ ಆರ್ಬಿಟ್ಟದೆ ಬ್ಯಾಗ್ ನೀರು ಬರತ್ತದ ಅನ್ಕೋತ ನಿಮಗೂ ಆಹಾ ನನಗೂ ಬ್ಯಾಗ್ ನೀರು ಐತೆ ಸ್ವಲ್ಪ ಯಾಕೋ ಟ್ಯಾಂಗಿ ಐತಿ ಹಿಟ್ಟು ನಿನ್ನೆ ಹಿಟ್ಟದಾಗ ಇವತ್ತು ದೋಸೆ ಹಾಕ್ಕೊಟ್ರೆ ನಾವು ಒಂದು ಸ್ವಲ್ಪ ಇಡ್ಲಿನೂ ಟೇಸ್ಟ್ ನೋಡೋಣ ಅಂತ ನಾನು ಆಲ್ಮೋಸ್ಟ್ ನೋಡೀನಿ ತಮಿಳ್ನಾಡು ಸೈಡ್ ಸ್ವಲ್ಪ ಇಡ್ಲಿ ಹಾರ್ಡ್ ಇರ್ತಾವೆ ಟೇಸ್ಟ್ ಚಲೋ ಇರುತ್ತೆ ನಾಷ್ಟ ಚಿಂತೆನೇ ಇಲ್ಲ ನೋಡ್ರಿ ನಮ್ಮ ದಕ್ಷಿಣ ಭಾರತದಾಗ ಅದಾಡ್ಬೇಕಾರೆ ಬರ್ರಿ ಫಿನಿಶ್ ಮಾಡೋಣ ಅಂತ ಸಿಗೋಣ
वापस ऐसे ही आएंगे ना अच्छा लगा तो 1-2 हो जाएगा फिर अभी कुछ लग रहा है भैया बड़ा देख के ಡಬಲ್ ಪಿಟ್ ಲೈನ್ ರೆಡಿ ಅದಾವೆ ಅಷ್ಟು ಟ್ರೈನ್ಗಳು ಮತ್ತು ಇಲ್ಲಿ ಎಂಡೂ ಆಗಂಗಿಲ್ಲ ಬರ ಯಾವ ಒಂದಷ್ಟು ಸ್ಪೆಷಲ್ಗಳು ಅಷ್ಟು ನೋಡಿದ್ದು ನೋಡ್ರಿ ನಾನು ಈ ರೋಡಿಂದ ಸ್ಟಾರ್ಟ್ ಆಗೋದು ಈ ರೋಡ್ MGR ಚೆನ್ನೈ ಸೆಂಟ್ರಲ್ ರೆಕಾರ್ಡ್ ಎಕ್ಸ್ಪ್ರೆಸ್ ರೆಕಾರ್ಡ್ ಸೂಪರ್ ಫಾಸ್ಟ್ ರೇಕ್ಷರಿಂಗ್ ಐತಿ MGR ಚೆನ್ನೈ ಸೆಂಟ್ರಲ್ ಚರ್ಲಪಲ್ಲಿ ಎಷ್ಟು ಬಿಸಿಲು ಐತೆ ನೋಡ್ರಿ ಇಲ್ಲೆಲ್ಲ ಮೊದಲು ನೋಡ್ರಿಲ್ಲ ಇವು ಸ್ಟೇಷನ್ಸ್ ಎಲ್ಲ ಎಷ್ಟು ಅಡ್ವಾನ್ಸ್ಡ್ ಅದಾವ ಅಂತೇಳಿ ಟಿ ವಿ ಒಳಗೆ ಕೋಚ್ ಪೊಸಿಷನಿಂಗ್ ನಿಮ್ಗೆ ಸಿಗುತ್ತಂದ್ರೆ ಎಷ್ಟು ಅಪ್ಗ್ರೇಡೆಡ್ ಐತಿ ಸದರ್ನ್ ರೈಲ್ವೇಸ್ ಅಂತ ನೀವು ಇಲ್ಲೇ ನೋಡಕ್ಕೆ ಹೇಳ್ಬೋದು ನಾವೀಗ ಎಂಟ್ರಾಗಿವಿ ಈ ರೋಡಿಗೆ ಇಲ್ಲಿಂದ ಒಂದು ಲೈನ್ ಹೋಗುತ್ತೆ ಕರೂರಿಗೆ ನೀವು ದಿಂಡಿಗುಲ್ಲೋದು ಎಲ್ಲ ಮೇನ್ ಲೈನ್ಗೆ ಇರ್ಬೋದು ಕರೂರು ಅಂತೇಳಿ ಅಲ್ಲಿಗೆ ಹಿಂಗೂ ಹೋಗ್ಬೋದು ಶ್ರೀಮಾತಾ ವೈಷ್ಣೋದೇವಿ ಕಟ್ರಾಯಿಂದ ಕನ್ಯಾಕುಮಾರಿಗೆ ಹೋಗುವಂಥ ಹಿಮಸಾಗರ್ ಎಕ್ಸ್ಪ್ರೆಸ್ ಬರುತ್ತಂತೇಳಿ ಬರೀ ಅದರದ್ದು ಅರೈವಲ್ ನೋಡೋಣಂತೆ ಹಿಮಸಾಗರ್ ಬಂತು ನೋಡ್ರಿ ಇಲ್ಲ ನೇನು ಥರ್ಡ್ ಲಾಂಗೆಸ್ಟ್ ರನ್ನಿಂಗ್ ಟ್ರೈನ್ ಡೈಲಿ ಶ್ರೀಮಾತಾ ವೈಷ್ಣೋದೇವಿ ಕಟ್ರಾ ಹಿಮಸಾಗರ್ गाड़ी क्लीन है इधर बहुत क्लीन है गाड़ी वैष्णोदेवी काट्राಯಿಂದ ಬಂದ್ರೂ ಎಷ್ಟು ಕ್ಲೀನ್ ಐತೆ ಗಾಡಿ AC ಹಾಟ್ ಬಫೆಟ್ ಕಾರ್ ಇದೆ ಬರ್ರಿ ಈ ರೋಡ್ ಒಳಗೆ ನಂದು ಮೊದಲು ಒಂದಷ್ಟು ಮೆಮೊರೀಸ್ ಅದಾವೆ ಏನಂತಂತಂದ್ರೆ ನಾವು ಕನ್ಯಾಕುಮಾರಿ ಎಲ್ಲ ಟ್ರಿಪ್ಪಿಗೆ ಬಂದಾಗ ನಾಗರ್ಕೋಯಿಲಿಂದ ಕೊಯಂಬತ್ತೂರು ಒಂದು ಎಕ್ಸ್ಪ್ರೆಸ್ ಬರುತ್ತೆ ಅದನ್ನು ತೊಗೊಂಡು ನಾ ಈರೋಡಿಗೆ ಬಂದಿದ್ದೆ ಓವರ್ ನೈಟ್ ಎಕ್ಸ್ಪ್ರೆಸ್ ಈರೋಡಿಗೆ ನಾ ಇಲ್ಲಿಂದ ಕುರ್ಲಾ ಎಕ್ಸ್ಪ್ರೆಸ್ ಆಯ್ತು ಬೆಂಗಳೂರಿಂದ ಚೆನ್ನಮ್ಮ ಆಯ್ತು ಊರಿಗೆ ಹೋಗಿದ್ದೆ ಇಲ್ಲಿ ನೋಡ್ರಿ ಯುವರ್ ಡಿಜಿಟಲ್ ಸ್ಟೋರ್ ಹಿಯರ್ ಮೊಬೈಲ್ ಲ್ಯೂಕ್ಸ್ ಅಂತಂತೇಳಿ ಅಸೆಸರೀಸ್ ಯೂಸ್ಡ್ ಮೊಬೈಲ್ಸ್ ಎಲ್ಲ ಸರ್ವಿಸ್ ಇಲ್ಲಿ ಅಂಗಡಿ ಅಣ್ಣ ಮೀಟ್ ಆಗ್ಯಾರ ನಮ್ಗೆ ಈರೋಡ್ದವ್ರ ನಮ್ಮ ಕನ್ನಡಿಗರು ಎಲ್ಲಿದ್ರು ಇಲ್ಲೇ ಇರ್ತಾರೆ ಮಂಡ್ಯದವ್ರ ಹಾಂ ಹೆಂಗ ಆರಾಮ ಆರಾಮ ಏಲಾಗ್ತಿರೋದು ನೀವು ನಾವು ಈಗ ಬೆಂಗಳೂರು ಹೋಗ್ತಾ ಇದೀವಿ ಬೆಂಗಳೂರು ಕುರ್ಲಾ ಎಕ್ಸ್ಪ್ರೆಸ್ ಅಲ್ಲಿ ನಾವು ಸೇಲಮಿಂದ ಅದೇ ಟ್ರೈನ್ಗೆ ಹಾಂ ಇದು ನಾವು ಬೆಂಗಳೂರಿಗೆ ಹೋಗ್ತೀವಿ ಇದನ್ನ ಸೇಲಮ್ಗೆ ಇಳಿದು ಸೇಲಮಿಂದ ಆ ಟ್ರೈನ್ ಹತ್ಕೊಂಡ್ವಿ ನೋಡ್ಬೇಕು ಅಂತ ಇದೆ ಥ್ಯಾಂಕ್ ಯು ಅಣ್ಣ ನಾವು ಹಾಂ ಯೂಟ್ಯೂಬಲ್ಲಿ ನೋಡ್ತಿದ್ದಾಗ ಸೃಷ್ಟಿ ಅವರು ಬಂದಿರೋ ಮೀಟ್ ಆದ್ರು ಅಂತ ಹೇಳ್ತಿರಲ್ಲ ನಾವು ಥ್ಯಾಂಕ್ ಯು ಸೊ ಮಚ್ ನೀವು ಹಂಗೂ ನಮ್ದು ಮಂಡ್ಯ ಆದ್ಮೇಲೆ ಈಗ ಬಂದಿದ್ರಿ ಬಸವದಲ್ಲಿ ಹಾಂ ಬಸವ ಬಂದಿದ್ದೆ ಗೊತ್ತಾಗಿದ್ರೆ ಮಂಡ್ಯ ಸ್ಟೇಷನ್ಗೆ ಬರ್ತಿದ್ದೆ ಇಲ್ಲ ನಾನು ಹಂಗೆ ಅದು ಅರ್ಜೆಂಟಲ್ಲಿ ಬಂದುಬಿಡ್ತೀವಿ ಗೊತ್ತೇ ಆಗಲ್ಲ ನಿನ್ನೆ ಮಂಗಳೂರು ಬಂದಿದ್ವಿ ಮಂಗಳೂರಿಂದ ಈ ಗಾಡಿ ತೊಗೊಂಡು ಈಗ ಹೋಗ್ತಿದ್ವಿ ಚೆನ್ನಾಗಿ ಹಾಂ ಆಯ್ತು ನಿಮ್ದು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಇಲ್ಲಿ ನೋಡ್ರಿ ಇಲ್ಲ ಬಾದಾಮ್ ಹಾಲು ತೊಗೊಂಡಿವಿ ಅನ್ರದ್ದು ಬೇಯ ತೊಗೊಂಬಂದಾರ ಅನ್ನ ಟೇಸ್ಟ್ ಮಾಡಿ ಹೇಳಿರ ಮಸ್ತ್ ಇದೆ ಅಂತೇಳಿ ಅದಕ್ಕೆ ತೊಗೊಂಬಂದಿವಿ ಟೈಮ್ ಭಾಳ ಸಿಕ್ತು ನಮಗಿಲ್ಲ 5 ರಿಂದ 10 ನಿಮಿಷ ನಮ್ಮ ಗಾಡಿ ನೋಡ್ರಿ ಇಲ್ಲಿ ಪೂರ್ತಿ ಅಂದ್ರೆ ಪೂರ್ತಿ ಕ್ಲೀನಾಗಿ ಆಗತ್ತೆ ಇಲ್ಲಿ ಯಾಕಂದರೆ ಆನ್ಬೋರ್ಡ್ OBHS ಇಲ್ಲ OBHS ಇಲ್ದಿದ್ದರೆ ಚಲೋ ಅನ್ಸುತ್ತೆ ನೋಡ್ರಿ ಯಾಕಂದ್ರೆ ಇಷ್ಟೆಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ತಾರೆ ಆ OBHS ಒಂದಷ್ಟು ಗಾಡಿ ಒಳಗೆ ಇದ್ದು ಯೂಸ್ ಇರಲ್ಲ ನಮ್ಮ ಬಸವ ಎಕ್ಸ್ಪ್ರೆಸ್ ಒಳಗೆ ನೋಡ್ರಲ್ಲ ಹಂಗೆ ನಾವೀಗ ಕ್ರಾಸ್ ಮಾಡ್ತೇವೆ ಕಾವೇರಿ ನದಿ ನೋಡ್ರಿ ತಮಿಳ್ನಾಡು ಒಳಗೆ ನಮ್ಮ ಕರ್ನಾಟಕದ ತಲಕಾವೇರಿಯಿಂದ ಬಿಟ್ಟು ತಮಿಳ್ನಾಡು ಮಟ್ಟ ಹರಿದು ಬರುತ್ತೆ ಈಗ ಹಾಂ ಇಲ್ಲೇ ನೋಡ್ರಿ ಇಲ್ಲೇ ನಾವು ಈಗ ಫೈನಲಿ ಎಂಟ್ರ್ ಆಗಿಬಿಟ್ಟಿವಿ ಸೇಲಂ ಜಂಕ್ಷನ್ಗೆ ಜಂಕ್ಷನ್ ಪಾಯಿಂಟ್ ಹಾಕಪ್ಪ ಅಂತಂದ್ರೆ ಒಂದು ಲೈನ್ ಇಲ್ಲಿಂದ ಕರೂರಿಗೆ ಹೋಗುತ್ತೆ ಈರೋಡಿಂದನೂ ಒಂದು ಲೈನ್ ಹೋಗುತ್ತೆ ನಾವು ಒಂದು ಲೈನ್ ಹೋಗ್ತೀವಿ ಒಂದು ಸೇಲಂ ಸಿಟಿ ಮೇಲೆ ವಿಲ್ಲುಪುರಮಗೂ ಸೈಡ್ ಹೋಗುತ್ತೆ
ನಾವು ಇಲ್ಲಿನ ಡಿಬೋರ್ಡ್ ಆಗತ್ತೇವೆ ಟ್ರೈನ್. ಯಾಕಪ್ಪ ಅಂತಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಂದ ಮಂಗಳೂರು ಜರ್ನಿ ಇದೆ ನಮ್ದು ವೆಸ್ಟ್ ಕೋಸ್ಟ್ ಒಳಗೆ. ಸೇಲಮಿಂದ ನಾವು ಹತ್ತೇವೆ. ಇನ್ನು ಕೊಯಂಬತ್ತೂರಿಂದ ಮುಂಬೈ LTTಗೆ ಹೋಗುವಂಥ ಕುರ್ಲಾ ಎಕ್ಸ್ಪ್ರೆಸ್ ಬರ್ರಿ, ಅದನ್ನು ಜರ್ನಿ ಇದ್ರೊಳಗೆ ತೋರಿಸ್ತಾನೆ ನಾನು ನಿಮ್ಗೆ. ಅದಕ್ಕೆ ನೋಡೋಣ ಅದು ಧರ್ಮಾಪುರಿ ಘಾಟ್ ಸೆಕ್ಷನ್ ಹೆಂಗೆ ಐತೆ ಅಂತಂದೇಳಿ ಈಗಿನ ಟೈಮ್ದಾಗ. ವೆಸ್ಟ್ ಕೋಸ್ಟ್ ಡಿಪಾರ್ಟ್ ಆಯ್ತು ನೋಡ್ರಿ. ಏನಿದ್ರ ರೂಟ್ ಇರುತ್ತೆ ಇಲ್ಲಿ ಸೇಲಮಿಂದ ಜೊಲ್ಲಾರಪೇಟೆ ಮೇಲೆ ಕಟ್ಪಾಡಿಯಿಂದ ಚೆನ್ನೈ ಸೆಂಟ್ರಲ್ಗೆ ಹೋಗಿ ತಲುಪುತ್ತೆ. ಮಸ್ತ್ ಇದು ಗಾಡಿ, ನೀವು ಸ್ಲೀಪರ್ ಒಳಗೂ ಟ್ರೈ ಮಾಡ್ಬೋದು. ನಾನು ಹೋದ್ಸದನು ಇದ್ರೊಳಗೆ ಟ್ರಾವೆಲ್ ಮಾಡಿದ್ದೆ, ಸ್ಲೀಪರ್ ಒಳಗೆ ಟಿಕೆಟ್ ಬುಕ್ ಮಾಡಿದ್ದೆ. ಬಟ್ ನಮ್ದು ಅಪ್ಗ್ರೇಡ್ ಆಗಿ 3AC ಐತೆ. ಬಟ್ ಭಾಳ ಬಿಸಿಲು ಇತ್ತು ಆ ಟೈಮ್ದಾಗ. ಅಪ್ಗ್ರೇಡ್ ಆಗಿದ್ದು ಭಾಳ ಚಲೋ ಆಗಿತ್ತು. ರೈಲ್ವೆನೂ ಒಂದಷ್ಟು ಟೈಮ್ದಾಗ ನಮ್ಗೆ ಸಹಾಯ ಮಾಡಿದ್ದು ಅಪ್ಗ್ರೇಡ್ ಎಲ್ಲ ಕೊಟ್ಬಿಟ್ಟು. ಇಂದು 2 ನಿಮ್ಗೆ ಜನರಲ್ ನೋಡೋಕೆ ಸಿಗ್ತಾವೆ. ಡಿಪಾರ್ಟ್ ಆದ. ಬಾಯ್ ಟು ವೆಸ್ಟ್ ಕೋಸ್ಟ್. ರೈಲ್ವೆ ಸ್ಟೇಷನ್ ಒಳಗೆ ಫಸ್ಟ್ ಟೈಮ್ ನೋಡ್ರಿ ಇದೇ ನಾನು ರೈಡ್ ಮಾಡೋದಿದೆ. ಇಷ್ಟು ದಿನ ಯಾವಾಗಲೂ ರೈಡ್ ಮಾಡಿಲ್ಲ ಇದು. ಬ್ಯಾಟ್ರಿ ವೆಹಿಕಲ್ ಸ್ಪೀಡು ತೋರಿಸುತ್ತೆ ಮುಂದೆ. ರಿವರ್ಸ್ ಹೊಂಟದು. ಹಾಂ ರೈಟ್. ಹಾಂ ಇಲ್ಲಿ ನೋಡ್ರಿ, ಇಲ್ಲಿ ಲಾಂಗ್ ಸೈಡ್ ಹೋಗ್ಬೇಕಾರೆ ನೋಡ್ರಿ ನೀವು ಫುಟ್ ಓವರ್ ಬ್ರಿಡ್ಜೇ ಇಲ್ಲಿ ಹೆಂಗೆ ಮಂದಿ ಆಡ್ತಾರಂದ್ರೆ ಪೂರ್ತಿ ಇಲ್ಲಿ ಅಂಡರ್ ಪಾಸ್ನ ವರ್ಕ್ ಆಗತ್ತಂತ. ಆಲ್ಮೋಸ್ಟ್ ನಾವು ಈಗ ಅಂಡರ್ ಪಾಸ್ದಾಗ ಹೋಗ್ತೀವಿ. ಮೇನ್ ರೋಡ್ಸ್ ಇದೆ. ವಾಕಿಂಗ್ ಮಾಡಿದ್ರೆ ಅಂಡರ್ ಪಾಸ್. ನಮ್ಮ ಗಾಡಿದು ಸ್ಪೀಡ್ ನೋಡ್ರಿ 17 km/h. ये कौन गिरा के गए? क्या भाई सुनाई नहीं दिया. ಇತಿಹಾಸ ಇಂಥವು ಅಂಡರ್ ಪಾಸ್ ಇರ್ತಾವೆ ನೋಡ್ರಿ ದಾಟುವಾಗ. ನಾವೀಗ ಹೊರಗೆ ಹೊಂಟೇವೆ. ಸ್ವಲ್ಪ ಏನರ ಹೊಟ್ಟಿಗೆ ಹಾಕೊಳಕ್ಕೆ. ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು 50 kg ಇದ್ನಿ ಫುಲ್ ತೆಳ್ಳಗೆ. ಈಗ 75 kg ಆಗೀನಿ ನಾನು. ಚೋಟಾ ಆನೆ ಆಗ್ಬಿಟ್ಟೆ ನಾನು. छोटा भीम. साथ में तो और अच्छा होता. पक्का का. मस्त. लाला स्वीट्स ಅಂತ ಅಂಗಡಿಗೆ ಬಂದಿಲ್ಲ ಬೇಕರಿಗೆ. 8120 ये बहुत अच्छा. 8120 ಕೋವೈ ಎಕ್ಸ್ಪ್ರೆಸ್. ರೇಕ್ ಶೇರಿಂಗ್ ಐತಿದ್ರದ ಬೃಂದಾವನ್ ಜೊತೆ. ಏನು ಎಕ್ಸಿಲರೇಷನ್ ಇರುತ್ತೆ ಗಾಡಿ. ಎಂಟ್ರಿ ಏನು ಎಂಟ್ರಿ ಇದೆ ಗಾಡಿ. ಲೆಜೆಂಡ್ರಿ ಗಾಡಿ ನೋಡ್ರಿ ಇದು ಕೊಯಂಬತ್ತೂರು ಕುರ್ಲಾ. ಪ್ಯಾಂಟ್ರಿ ಕಾರು ಇದೆ ಇದ್ರೊಳಗೆ. ಈ ಪ್ಯಾಂಟ್ರಿ ಕಾರದ ಊಟನೂ ಟ್ರೈ ಮಾಡೋಣ ಅಂತ. ಇದ್ರೊಳಗು ನಮ್ಮ ಕೋಚ A1 ಪೂರಿ ಗಾಡಿ ಪ್ಯಾಕ್ ಐತೆ ನೋಡ್ರಿ. 3AC ಒಳಗೆ ಬುಕ್ ಮಾಡಿ ಬೆಂಗಳೂರಿಂದ ಫುಲ್ ಆಗುತ್ತೆ ಅಂದ್ಕೊಂಡಿದ್ವಿ. ಬಟ್ ಇಲ್ಲ ಮತ್ತನಂತ ಇಲ್ಲಿ ನೋಡ್ರಿ ಇಲ್ಲಿ ಬಂದೇವಿ. ನಮಗೆ 12 ಸೀಟ್ ಸಿಕ್ಕತ್ತೆ ನೋಡ್ರಿ ಇಲ್ಲಿ 3 ಮಂದಿ. ಸೈಡ್ ಲೋವರ ಸೈಡ್ ಅಪ್ಪರ. ಬಟ್ ಇಬ್ಬರಿದ್ರು ಚಲೋ ರೀ. ನಮ್ಮ 3 ಮಂದಿ ಇದ್ವಿ. ಒಬ್ಬ ನೋಡ್ರಿ ಅಪ್ಪರ್ ಬರ್ತೈತಿ. ಎಲ್ಲ ಮುಕ್ಕೊಂಬಿಟ್ರೆ ಫುಲ್ ಪ್ಯಾಕ್ ಐತಿ. ಹಾಂ, ಇಲ್ಲಿಂದ ನಮ್ಮ ರೂಟ್ ನಿಮಗೆ ಹೇಳ್ಬೇಕಂದ್ರೆ ಸೇಲಮಿಂದ ಧರ್ಮಾಪುರ ಮೇಲೆ ಹೊಸೂರಿಂದ ನಮ್ಮ ಕ್ರಾಂತಿವೀರ ಸಂಘವೀರನ ಬೆಂಗಳೂರು ಕ್ಯಾಂಟು ಸ್ಟಾಪ್ ಐತಿ. ಲೊಕೇಶನ್ ಅನ್ನಾವತ್ತು ಬರ್ತಾವೆ. ಅದಕ್ಕೆ ಈ ಟ್ರೈನ್ ನಾವು ಚೂಸ್ ಮಾಡ್ಕೊಂಡು. ಇಲ್ಲಾಂದ್ರೆ ಜೊಲ್ಲಾರಪೇಟೆಗೆ ಸಂಗಮತ್ರ ಹಿಡಿಯೋ ಪ್ಲ್ಯಾನ್ ಇತ್ತು. ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ. ಅದಕ್ಕೆ ಈ ಟ್ರೈನ್ ಹಿಡಿದು. ಇಲ್ಲಿ ನೋಡ್ರಿ ಇಲ್ಲೇ ನಮ್ಮ ಬಾಜು ಪ್ಲಾಟ್ಫಾರ್ಮ್ದಾಗ ಅರೈವ್ ಆಗೈತಿ ಕೊಯಂಬತ್ತೂರು ಶತಾಬ್ದಿ. ಭಾಳ ಸಣ್ಣದ ಐತ್ರಿ ಇದು. ಹೊಸ ಕೋಚ್. ಶತಾಬ್ದಿ ಎಕ್ಸ್ಪ್ರೆಸ್ CDO BBQ. ಹಾಂ, ಇದ್ರದ್ದು ಚೆನ್ನೈದು BBQ ಬರುತ್ತೆ.
2008 ಕೋಚ್ ಐತಿ, ಬಟ್ ಅದಕ್ಕೆ ಪೇಂಟ್ ಮಾಡ್ರ. ಕೋಯನ್ ಹಿಂದಿನ ಬರುತ್ತೆ. ಕೋಯ್ ಇದಕ್ಕೆ ಓಟಕ್ಕೆ ಕೊಡುತ್ತೆ ಇಲ್ಲ ಗೊತ್ತಿಲ್ಲ ಹಂಗೆ. ನಾವು ಡಿಪಾರ್ಟ್ ಆದ್ವಿ 11:20ಗೆ C3. ಡಿಪಾರ್ಟ್ ಆದ್ವಿ ನೋಡ್ರಿ ಸೇಲಮ್ಮಿಂದ. ನಿಮ್ಗೊಂದು ಸಜೆಷನ್ ಕೊಡ್ತೀನಿ. ನೀವು ಏನಾರ 2 AC ಒಳಗೆ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಯಾವತ್ತು ಸೈಡ್ ಲೋವರಿಗೆ ಪ್ರಿಫರೆನ್ಸ್ ಕೊಡಕ್ಕೆ ಹೋಗ್ಬೇಡ್ರಿ. ಭಾಳ ಸಣ್ಣ ಸಿಗುತ್ತೆ ರೀ ನಿಮ್ಗೆ 2 AC ಒಳಗೆ ಸೈಡ್ ಲೋವರ. ಬಟ್ ನೋಡ್ರಿ ಅಪ್ಪರ್ ಬರ್ತದೆ ಲೋವರ್ ಬರ್ತದೆ ಅನ್ನೋ ಭಾಳ ಕಂಫರ್ಟೇಬಲ್ ಆಗಿರುತ್ತೆ. ನಾವು ಜರ್ನಿ ಮಾಡೋ ದಿನ ಮೇನ್ ರೂಟ್ ನಾವು ತೊಗೊಲಿಲ್ಲ ರೀ. ಸೇಲಂ ಕ್ಯಾಂಟಿಗೆ ಹೋಗುವಂಥ ಅಂದ್ರೆ ಸೇಲಂ ಸಿಟಿಗೆ ಹೋಗುವಂಥ ರೂಟ್ ತೊಗೊಂಡು ಅಲ್ಲಿಂದ ಬೈಪಾಸ್ ಆಗಿ ನಾವು ವಾಪಸ್ ಬಂದು ಕೊಡ್ತೇವೆ ಹೊಸೂರು ಧರ್ಮಪುರಿ ರೂಟಿಗೆ. ಅದಕ್ಕೆ ನೋಡ್ರಿ ಇಲ್ಲೇ ಇದು ಜೊಲ್ಲಾರ್ಪುಟ ಇದು ಮೇಲೆ ನಮ್ಮ ಮ್ಯಾಲೆ ಬರೋದೈತೆ ಸಂವಿಟಿ ಕರೈಕಲ್. ಇದ್ರ ಸಂಬಂಧ ನಮ್ಮನ್ನು ಏನಿಲ್ಲ ಅಂದ್ರೆ ಒಂದು 25 ನಿಮಿಷದಿಂದ ತರ್ಬಾರ ನೋಡ್ರಿ. ಖಾಲಿ ಹೋದ್ ಗಾಡಿ. ಇದೆಲ್ಲ ಮಿಸ್ಟಿಕ್ ವ್ಯೂಸ್ ನಿಮಗೆ ನೋಡಕ್ಕೆ ಸಿಗೋದು ಬರೀ ಧರ್ಮಪುರಿ ಮತ್ತು ಸೇಲಂ ಸೆಕ್ಷನ್ ಒಳಗೆ ನೋಡ್ರಿ. ಟಪ್ಪೂರು ಇಲ್ಲಿ ಹೆಂಗೆ ಕ್ರಾಸಿಂಗ್ ಐತೇನು ರೀ ಮೇನ್ ಲೈನ್? ವರ್ಕ್ ನಡೆದೈತೇನು ಇಲ್ಲಿ? ಟಪ್ಪೂರು ತೊಪ್ಪೂರು 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 ಟೋ ತೋ 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 ಟೋ ತೋ ತೋ ನೋಡ್ಬೋದು. ಅಲ್ಲಿ ವರ್ಕ್ ನಡೆಯತೈತೆ. ಇತ್ತಾಗ ನೋಡ್ರಿ ಇಲ್ಲಿ ವರ್ಕ್ ನಡೆಯತೈತಿ. ಹೀಟ್ ಭಾಳ ಐತ್ರಿಪ್ಪ, ಮಳೆ ಇಲ್ಲ ಏನಿಲ್ಲ. ಇಲ್ಲಿ ಪ್ಲ್ಯಾಟ್ಫಾರ್ಮ್ ತೆಳಗೆ ಇಳಿಬೇಕಂದ್ರೆ ಇಲ್ಲಿ ಪ್ಲ್ಯಾಟ್ಫಾರ್ಮು ಬಂದಿಲ್ಲ. ಅಲ್ಲಿ ಮುಂದೆ ಭಾಳ ಲಾಂಗ್ ಟ್ರೈನ್ ಐತಿದೆ. ಕೊಯಂಬತ್ತೂರು ಮುಂಬೈ, ಮುಂಬೈ ಕೊಯಂಬತ್ತೂರು ಕುರ್ಲಾ ಎಕ್ಸ್ಪ್ರೆಸ್ ಭಾಳ ಟಾಪ್ ಗಾಡಿ ಇದೆ. ನಮ್ಮ ಕಲಬುರಗಿ, ರಾಯಚೂರು, ಯಾದಗಿರಿ ಮಂದಿಗಂತೂ ಗೊತ್ತಿರತ್ತೆ. ಯಾಕಂದ್ರೆ ಮಾರ್ನಿಂಗ್ ಬಿಟ್ರಿ ಈವ್ನಿಂಗ್ ಮಟ ನೋಡ್ಕೊ ಬಂದುಬಿಡ್ತೀರಿ ನೀವು. ಸಾರಿ ರಾತ್ರಿ ಬಂದುಬಿಡ್ತೀರಿ ನೀವು ಬೆಂಗಳೂರಿಗೆ. ಬೆಂಗಳೂರಿಂದ ಈವ್ನಿಂಗ್ ಬಿಡ್ರಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಹೋಗಿ ತಲುಪಿಬಿಡ್ತೀರಿ. ಬಸ್ವಾದ ಮುಂದೆ ಇರ್ತದೆ ಕಂಟಿನ್ಯೂಸ್ ಆಗಿ ಬಸ್. ಇದು 3 ಗಂಟೆಗೆ ಹೋಗುತ್ತೆ ಅನ್ಸುತ್ತೆ ಮೇಬಿ. ಹಾಂ, ವೆಂಕಟರಮಣ ಇಲ್ಲಿ. SWR में एंटर हो गए आ गया। हाँ, बहुत सुंदर स्टेशन है। बहुत सारे बंदा ट्रेन को खेल लेते हैं सुबह सुबह इंटर। हाँ देखिए टेम्पल एरिया ये मंदिर है। कभी मौका लगा तो बाई रोड आएंगे, पहाड़ के ऊपर नीचे बनाया जाएगा। बहुत सुंदर मंदिर है। ಲೊಕೇಶನ್ಸ್ ಅಂತೂ ಅನ್ನಾವತ್ತು ಬರ್ತಾವ್ರಿ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಇಲ್ಲಿ ಭಾಳ ಹೀಟ್ ಆಗುತ್ತೆ. ಮಳೆದು ಬರಾತ್ರಿ ಇದ್ರಂತ ಚಲೋ ಸೆಕ್ಷನ್ ಯಾವುದು ನಿಮಗೆ ನೋಡಕ್ಕೆ ಸಿಗಂಗಿಲ್ಲ ಈ ಪಾರ್ಟ್ ಒಳಗೆ. ಪ್ಯಾಂಟ್ರಿ ಕಾರ್ ಅಂತೂ ಐತೈತಿ. ನಾನು ನಿಮಗೆ ಫುಲ್ ಜರ್ನಿ ತೋರಿಸಿದಾಗ ತೊಳಗೂ ಇತ್ತು. ಈಗ ನಮ್ಮದು ಮಧ್ಯಾಹ್ನ ಊಟ ತೊಗೊಂಡೇವು ಪ್ಯಾಂಟ್ರಿ ಕಾರಿಂದ. ಹಂಗೆ ರಿವ್ಯೂ ಮಾಡ್ಬೇಕಂತ ಹೇಳಿ ರೋಟಿ ನೋಡ್ರಿ ಇಲ್ಲೇ ಒಂದು ಪೇಪರ್ ಒಳಗೆ ಹಾಕಿ ಕೊಟ್ರೆ ನೋಡಂತೂ ಚಲೋ ಅನ್ಸತೈತಿ. ಆಲೂಗಡ್ಡೆ ಪಲ್ಯ ಐತಿ, ದಾಲ್, ರೈಸ್. ಇದ್ರೊಳಗೆ ಏನೈತಿ ಪನ್ನೀರು ಏನು ಇದ್ರದ್ದು ಕಡ್ಲೆಕಾಳು ಪಲ್ಯ, ಪನ್ನೀರ್ ಐತಿ. ಮೀಲ್ಸ್ ಆನ್ ವೀಲ್ಸ್. Meals on wheels.
पनीर अल्री ऐ भैया हम खाए ना सांबर वही ನೋಡ್ರಿಲ್ಲ ಪ್ಯಾಂಟ್ರಿ ಕಾರ್ಗೂ ಇದೆ ಕೋಕೋ ಕೋಲಾ ಇದು ಪೆಪ್ಸಿ ತೊಗೊಂಬರಾಗ ಕೋಕ್ ಇನ್ನೊಂದು ಕೋಚ್ ಹಿಂದೆ 6 ಕೋಚ್ ಹಿಂದೆ ದಾಟಿ ಬಂದೆ ಟೇಸ್ಟ್ ಮಾಡೋಣಂತ ಚಪಾತಿ ಅಂತೂ ಮಾಡೋದಿದ್ದೇ ಇರುತ್ತೆ ದಾಲ್ ನೋಡೋಣ खा सकते हैं ತಿನ್ಬೋದು ನೋಡ್ರಿ ಅಷ್ಟೇ ಲಾಂಗ್ ಜರ್ನೀಸ್ ಒಳಗೆ एक ही आदमी के भूखे आज पूरे ट्रिप में वो है रुद्रा भाई खा लोगे इसलिए खा सकता हूँ भैया क्योंकि उतना मसाला भी नहीं है भूख लगे चले जाएगा अंदर चलो मतलब इस गाड़ी का खाना तो हमेशा ही मैंने तारीफ़ की है और वो बेंगलोर से एलटीटी के बीच में यहाँ जो डिस्टेंस है तुम लोग को बुलाना चाह रहा था पर आ नहीं रहा था नहीं ना देखे नहीं कहते ಇದು ರಾಯಕೋಟೆ ಕರು ಅಂತ ಹೇಳಿ ನೋಡ್ರಿ ಇಲ್ಲ ಫುಲ್ ಈ ಸೈಡಿಂದ ಬಂದು ಇದು ಬಂದು ಮತ್ತು ವಾಪಸ್ ಹಿಂಗೆ ವರ್ಷೋ ಕರು ವರ್ಕ್ಸ್ ನಡೆಯೋದು ಇಲ್ಲಿ ಭಾಳ ಬೋರಿಂಗ್ ಸೆಕ್ಷನ್ ಫೈನಲಿ ಮುಗಿಸಿ 1 ತಾಸು ಲೇಟಾಗಿ ನಾವೀಗ ಎಂಟ್ರಾಗೇವಿ ತಮಿಳ್ನಾಡಿನ ಹೊಸೂರಿಗೆ ಇನ್ನು ಮೇಲೆ ನಮ್ದು ಒಂದು ಸ್ವಲ್ಪ ಸ್ಪೀಡಪ್ ಆಗುತ್ತೆ ಸಿಂಗಲ್ ಲೈನ್ ಐತಿ ಪೂರ್ತಿ ಮೇ ಬಿ ನಂಗೆ ಅನ್ಸೋ ಮಟ್ಟಿಗೆ ಈಗ ಕ್ರಾಸಿಂಗು ಆಗ್ಬೋದು ಯಶವಂತಪುರ ಸೇಲಂ ಎಕ್ಸ್ಪ್ರೆಸ್ಸಿಗೆ ರೇಕ್ ಶೇರಿಂಗ್ ಐತಿ ಮೈಸೂರು ಯಶವಂತಪುರ ವಾಯಾ ಇದ್ರಿ ಯಾವ್ದು ಹೇಳ್ರಿ ವಾಯಾ ಹಾಸನದ ನೋಡೋಣ ಟೈಮ್ ಭಾಳ ಡಿಲೇ ಐತ್ರಿಪ್ಪ ಇಲ್ಲೂ ಗದ್ಲೂ ಭಾಳ ಆಗತ್ತೈತಿ ಗಾಡಿಗೆ ಇಲ್ಲಿಂದ ಪ್ಯಾಟ್ರೋನೇಜು ಐತಿ वेलकम टू बेंगलोर सामने भोपाल वॉल भी है ट्रैफिक भी है बेंगलोर ಬೈಯಪ್ನಲ್ಲಿ ಎಂಟ್ರ್ ಆಗತ್ತೆ ನೋಡ್ರಿ ನನಗೆ पूरा मेटल स्नेक ನಮ್ಮ ಮೆಟ್ರೋ ಟುವರ್ಡ್ಸ್ ವೈಟ್ ಫೀಲ್ಡ್ ಮಂಗಳೂರಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಫೈನಲ್ ಆಗಿ ಬಂದ್ಬಿಟ್ಟಿದ್ದೀವಿ ಬೆಂಗಳೂರಿಗೆ ಟೋಟಲ್ ಎಷ್ಟು ತಾಸು ಜರ್ನಿ ಆದ್ರೆ 11:45ಕ್ಕೆ ಬಿಟ್ಟಿದ್ದೀವಿ 11:45ರಿಂದ 11:45 12 ತಾಸು ಈಗ ಟೈಮ್ ಆಗತ್ತೈತಿ 4 ಗಂಟೆ 16 ತಾಸು ಒಳಗೆ ಬಂದ್ಬಿಟ್ಟಿದ್ದೀವಿ ನಾವು 9 ತಾಸು ಬರೋ ಜರ್ನಿ 16 ತಾಸು ಫುಲ್ ಸುತ್ತೋಡ್ದ ಬರೀ 1 ತಾಸಿನ ನಾವು ಗ್ಯಾಪ್ ತೊಗೊಂಡಿದ್ದೀವಿ ಸೇಲಂ ಒಳಗೆ ಬಟ್ ಈ ಟ್ರೈನ್ 1 ತಾಸು ಡಿಲೇ ಹಾಕಿರಲಿಲ್ಲ ಅಂದ್ರೆ 15 ತಾಸು ಒಳಗೆ ಬಂದ್ಬಿಡ್ತಿದ್ವಿ ನಾವು KGM ಮತ್ತು ಲೊಕೊಮೋಟಿವ್ ಸ್ಕ್ರ್ಯಾಪ್ ಆಗೋ ಪೊಸಿಷನಿಗೆ ಬಂದಂತ ನೋಡ್ರಿ ಡೀಸೆಲ್ ಮೇಳ ಬೆಂಗಳೂರು ಕಂಟೋನ್ಮೆಂಟಿಗೆ ಎಂಟ್ರ್ ಆದೀವಿ ನಾವೀಗ ಇಲ್ಲಿ ನೋಡ್ರಿ ಭಾರತ್ ಗೌರವ ರೇಖೆ ನಿಂತಿದೆ ಎಲ್ಲಿಗೆ ಹೋಗೋದು ಗೊತ್ತಿಲ್ಲ ಒಟ್ಟು ಭಾರತ್ ಗೌರವ ರೇಖೆ ನಿಂತದೆ ಈಗ ಹಾಂ ಇಲ್ಲಿ ಸ್ಟ್ಯಾಂಡಿಂಗ್ ಅಂದ್ರೆ ಸೈಡ್ ಹಾಕ್ಯಾರದು ಇದೇ ಗಾಡಿ ವಾಪಸ್ ಬೆಂಗಳೂರು ಕ್ಯಾಂಟಿಗೆ ಬರುತ್ತೆ ನೋಡ್ರಿ KSR ಬೆಂಗಳೂರು ವಾಪಸ್ ಕ್ಯಾಂಟಿಗೆ ಬಂದು ಮತ್ತೆ ವಾಪಸ್ ಯಲಹಂಕ ದಾರಿನೇ ಮುಂದೆ ಯಲಹಂಕ ಸ್ಟಾಪಲ್ಲಿ ಇದ್ರಿ ಬರೀ ಟ್ರೈನ್ ಅಂತ ಬಂದು ಇಲ್ಲಿ ಮಟ್ಟ ನಮ್ದು ಮಂಗಳೂರಿಂದ ಬೆಂಗಳೂರು ಜರ್ನಿ ಇಷ್ಟ ಆಗೈತೆ ಅಂತ ಅನ್ಕೋತೇನೆ ರೀ ಇಷ್ಟ ಆದ್ರೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಯಾಕಂತಂದ್ರೆ ಕನ್ನಡದೊಳಗೆ ಒಂದು ಡಿಫ್ರೆಂಟಾಗಿ ಕಂಟೆಂಟ್ ನಾನು ನಿಮಗೆ ಪ್ರೊವೈಡ್ ಮಾಡತ್ತೀನಿ ಈಗ ಬೆಂಗಳೂರು ಕ್ಯಾಂಟಿಗೆ ಬಂದೀವಿ ಮುಂದೆ ಇದು ಹೇಳ್ದಂಗೆ ಡೆಸ್ಟಿನೇಷನ್ಗೆ ಹೋಗಿ ನಾಳೆ ರಾತ್ರಿ ಮಟ್ಟ ಹೋಗಿ ತಲುಪುತ್ತಾ ಮುಂಬೈ LTT ಲೋಕಮಾನ್ಯ ತಿಲಕ್ಕಿಗೆ ಸಿಗೋಣಂತ್ರಿ ಮುಂದೆ ನೋಡುವಾಗ ಎಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಜೈ ಹಿಂದ್ ಜೈ ಕರ್ನಾಟಕ ಮಾತು